ಸಿಎಂ ಡಿಕೆ ಶಿವಕುಮಾರ್ ಭರ್ಜರಿಯಾಗಿ ಆರಂಭಿಸಿದ ನನ್ನ ಈ ಖಾತೆ ನನ್ನ ಹಕ್ಕು ಅಭಿಯಾನಕ್ಕೆ 2 ತಿಂಗಳು ಕಳೆದರೂ ಕೂಡ ನಿರೀಕ್ಷಿತ ಸ್ಪಂದನೆ ಸಿಕ್ಕಿಲ್ಲ. ವೀಕ್ಷಕರೇ, ನಾವೀಗ ಅಭಿಯಾನದ ವರದಿಯನ್ನು ಹೇಳ್ತಾ ಇದ್ದೀವಿ ನಿಮ್ಮ ಮುಂದೆ. ಏನು ಹೇಳಿ, ಡಿಕೆ ಶಿವಕುಮಾರ್ ಅವರು ಭರ್ಜರಿಯಾಗಿ ಆರಂಭ ಮಾಡಿದಂತಹ ನನ್ನ ಈ ಖಾತೆ ನನ್ನ ಹಕ್ಕು ಅಭಿಯಾನಕ್ಕೆ 2 ತಿಂಗಳು ಕಳೆದರೂ ಕೂಡ ನಿರೀಕ್ಷಿತ ಸ್ಪಂದನೆ ಸಿಕ್ಕಿಲ್ಲ. ಬಿ ಖಾತೆಯನ್ನ ಎ ಖಾತೆಯಾಗಿ ಪರಿವರ್ತಿಸಿಕೊಳ್ಳೋದಕ್ಕೆ ಶುಲ್ಕದಲ್ಲಿ ಭಾರಿ ರಿಯಾಯಿತಿ ಘೋಷಿಸಿದ್ದರೂ ಕೂಡ ಅರ್ಜಿಗಳ ಸಂಖ್ಯೆ ಕಡಿಮೆನೇ ಉಳಿದಿದ್ದು ಹಳ್ಳ ಹಿಡಿತ ಅನ್ನುವಂಥ ಅನುಮಾನ ಈಗ ಮೂಡಿದೆ. ಯಾಕೆ ಹಿಂಗಾಯಿತು, ಸರ್ಕಾರ ಏನು ಮಾಡಬೇಕು, ಜನ ಏನು ಮಾಡಬೇಕು, ಏನಾಗ್ತಾ ಇದೆ ಅನ್ನೋದರ ಸಂಪೂರ್ಣ ವರದಿ ಇದೆ, ನೋಡ್ಕೊಂಬನ್ನಿ. ಆಮೇಲೆ ಇದೇ ವಿಚಾರವಾಗಿ ನೀವು ನಮ್ಮ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುವ. ಹಳ್ಳ ಹಿಡಿಯಿತ ಸರ್ಕಾರದ ಭೂ ಗ್ಯಾರಂಟಿ. 2 ತಿಂಗಳಾದರೂ ನಿರೀಕ್ಷಿತ ಸ್ಪಂದನೆ ಇಲ್ಲ. ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. ಪ್ರತಿಯೊಬ್ಬರ ದಾಖಲೆಗಳನ್ನ, ಅವರವರ ಆಸ್ತಿಗಳು, ಅವರವರು ಸಂಪಾದನೆ ಮಾಡಿದಂಥ ಆಸ್ತಿಗಳು ಲಂಚವಿಲ್ಲದೆ ಬಿ ಖಾತೆಯನ್ನ ಎ ಖಾತೆಯಾಗಿ ಪರಿವರ್ತಿಸಿಕೊಳ್ಳಲು ಸರ್ಕಾರ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿಯನ್ನ ಜಾರಿಗೊಳಿಸಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರೇ ನನ್ನ ಈ ಖಾತೆ ನನ್ನ ಹಕ್ಕು ಅಭಿಯಾನ ಆರಂಭಿಸಿ 2 ತಿಂಗಳೇ ಕಳೆದಿದೆ. ಆದ್ರೆ ಇದು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ನಿರೀಕ್ಷೆ ಮಟ್ಟಕ್ಕೆ ತಲುಪಿಲ್ಲ. ಸಾರ್ವಜನಿಕರು ಯಾವುದೇ ಲಂಚ ನೀಡದೆ ತಮ್ಮ ಆಸ್ತಿಗಳನ್ನ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತಿಸಿಕೊಳ್ಳಲು ಹಾಗೂ ಮನೆ ಬಾಗಿಲಿಗೆ ಈ ಖಾತೆ ಪಡೆಯಲು ಅವಕಾಶ ಕಲ್ಪಿಸಿತ್ತು. ಸುಮಾರು 7 ಲಕ್ಷ ಬಿ ಖಾತೆ ಆಸ್ತಿ ಮಾಲೀಕರಿಗೆ ಈ ಯೋಜನೆಯಿಂದ ಅನುಕೂಲ ಆಗಲಿದೆ ಅಂತ ಸರ್ಕಾರ ತಿಳಿಸಿತ್ತು. ಇದೀಗ ಸಿಎಂ ಡಿಕೆ ಶಿವಕುಮಾರ್ ಕನಸಿನ ಅಭಿಯಾನ ಹಳ್ಳ ಹಿಡಿದಿದೆ. ಜಿಬಿಎ ವ್ಯಾಪ್ತಿಯಲ್ಲಿರುವ ಸುಮಾರು 7 ಲಕ್ಷ ಬಿ ಖಾತೆ ಆಸ್ತಿಗಳ ಪೈಕಿ ಕೇವಲ 49,308 ಆಸ್ತಿ ಮಾಲೀಕರು ಮಾತ್ರ ಬಿ ಖಾತೆಯಿಂದ ಎ ಖಾತೆ ಪರಿವರ್ತನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟು ಖಾತಾ ಪರಿವರ್ತನೆ ಆಗಿದೆ ಅಂತ ನೋಡೋದಾದ್ರೆ, ಎ ಖಾತೆಗೆ ಪರಿವರ್ತನೆ ಆಗಿದ್ದೆಷ್ಟು? ಬೆಂಗಳೂರು ಪಶ್ಚಿಮ ವಿಭಾಗದಲ್ಲಿ 14,058 ಅರ್ಜಿ ಸಲ್ಲಿಕೆಯಾಗಿದೆ. ಬೆಂಗಳೂರು ಉತ್ತರದಲ್ಲಿ 14,420, ದಕ್ಷಿಣದಲ್ಲಿ 10,520, ಬೆಂಗಳೂರು ಕೇಂದ್ರದಲ್ಲಿ ಕೇವಲ 512 ಅರ್ಜಿ ಸಲ್ಲಿಕೆಯಾಗಿದೆ. ಒಟ್ಟು 49,308 ಅರ್ಜಿ ಸಲ್ಲಿಕೆಯಾಗಿದ್ದು 28,830 ಅರ್ಜಿಗಳು ಬಾಕಿ ಇವೆ. ಇನ್ನು 49,308 ಅರ್ಜಿ ಪೈಕಿ 17,254 ಅರ್ಜಿಗಳನ್ನ ಪುರಸ್ಕರಿಸಲಾಗಿದ್ದು 2,247 ಅರ್ಜಿಗಳನ್ನ ತಿರಸ್ಕರಿಸಲಾಗಿದೆ. ಇನ್ನು ಆಮೆಗತಿಯಲ್ಲಿ ಸಾಗ್ತಾ ಇರುವಂತ ಈ ಖಾತಾ ಅಭಿಯಾನ ವಿಚಾರವಾಗಿ ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಮಾತನಾಡಿದ್ರು. ಸಿಬ್ಬಂದಿ ಎಸ್ಐಆರ್ ನಲ್ಲಿ ಬ್ಯುಸಿಯಾಗಿದ್ದಾರೆ, ಇದರಿಂದ ಸ್ವಲ್ಪ ನಿಧಾನವಾಗಿ ನಡೀತಾ ಇದೆ. ಎಸ್ಐಆರ್ ಮುಗಿದ ಬಳಿಕ ಸರಿಯಾಗುತ್ತೆ ಅಂತ ಹೇಳಿದ್ರು. ಕಂಪ್ಲೀಟ್ ಮೆಷಿನರಿ ಇಸ್ ಇನ್ ಎಸ್ಐಆರ್. ಸೊ ಎಲ್ಲರೂ ಸ್ವಲ್ಪ ನಮ್ಮ ಜನರು ಈ ಸರಿ ಎಸ್ಐಆರ್ನಲ್ಲಿ 40 ದಿವಸದಿಂದ ಬೆಳಿಗ್ಗೆಯಿಂದ ಸಾಯಂಕಾಲ ನಮ್ಮ ಜನರು ಅದನ್ನೇ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಬಿ ಮತ್ತು ಎ ಖಾತಾ, ಕೆಲವು ಈ ಖಾತಾದಲ್ಲಿ ಸಮಸ್ಯೆ ಸ್ವಲ್ಪ ಸ್ಲೋ ಆಗಿ ಇರಬೇಕು. ಸೆನ್ಸಸ್ ಮಾಡುವಾಗಲೂ ಸಹ ಇದೇ ಸಮಸ್ಯೆ ಬಂದಿತ್ತು. ಸೋಷಿಯಲ್ ಎಕನಾಮಿಕ್ ಸರ್ವೆ ಮಾಡುವಾಗಲೂ ಸಹ ನಮಗೆ ಡಿಲೇ ಆಗ್ತಾ ಇದೆ. ಜನರು ದಯವಿಟ್ಟು ಸ್ವಲ್ಪ ನಮಗೆ ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಇನ್ನು ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ, ಅದನ್ನ ಮುಗಿಸಿದ ಬಳಿಕ ಖಾತೆ ನೀಡುವ ಪ್ರಕ್ರಿಯೆ ನಡೆಯಲಿದೆ ಅಂತ ತಿಳಿಸಿದ್ದಾರೆ. ಬಿ ಖಾತಾ ಟು ಎ ಖಾತಾ, ನನ್ನ ಖಾತೆ ನನ್ನ ಹಕ್ಕು ಏನೋ ವರ್ಕೌಟ್ ಆಗ್ತಿಲ್ಲ ಅಂತ ಹೇಳ್ತಿರೋದು ಹೌದಾ ಸರ್? ಅದು SIR ವಿಚಾರದಲ್ಲಿ ಭಾಳ ಬಿಸಿ ಇದ್ದಾರೆ. SIR ವಿಚಾರದಲ್ಲಿ ಇನ್ನೊಂದು 15 ದಿನ ಏನೂ ಆಗಲ್ಲ. 15 ದಿನ ಆದಮೇಲೆ ಇನ್ಸೆಂಟಿವ್ ನಾವು ತಗೋಬೇಕು. ರಿಯಾಯಿತಿ ನೀಡಿದ್ರು ಲಂಚದ ಆರೋಪ. ಪಶ್ಚಿಮ ನಗರ ಪಾಲಿಕೆಯ RR ನಗರ ಕಚೇರಿಯಲ್ಲಿ ಲಂಚಾವತಾರ ಆರೋಪ ಕೇಳಿ ಬಂದಿದೆ. ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತಿಸಲು ಹೋದ ದಂಪತಿಗೆ 20,000 ರೂಪಾಯಿಯಿಂದ 40,000 ರೂಪಾಯಿ ತನಕ ಲಂಚ ಕೇಳಿರುವ ಆರೋಪ ಕೇಳಿ ಬಂದಿದೆ. ಲಂಚದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಅರ್ಜಿ ತಿರಸ್ಕಾರ ಮಾಡಿದ್ರಂತೆ. ಇದರಿಂದ ದಂಪತಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾನು ನೋಡ್ತೀನಿ, ಒಂದು ಅಕ್ನಾಲೆಜ್ಮೆಂಟ್ ಕೊಡ್ತೀರಾ, 3 ತಿಂಗಳಾಯ್ತು ಪೇ ಮಾಡಿ, ಏನಾದ್ರು ಒಂದು ಇನ್ಫಾರ್ಮೇಶನ್ ಇದೆಯಾ? ಗವರ್ನಮೆಂಟ್ ಆಫೀಷಿಯಲ್ ಅಮ್ಮ ಅಕ್ಕ ಅಂತ ಮಾತಾಡ್ತೀರಾ ನೀವು? ಯಾಕೆಲ್ಲ ಹಂಗೋಗ್ತಾ ಇದ್ದೀರಾ ಮಾತಾಡ್ದೆ ಇವಾಗ? ಅವ್ರೆಲ್ರಿ ಇನ್ನೊಬ್ರು ಏನೋ ಬಂದಿದ್ರಲ್ಲ, ID
ಹಲವು ಜಿಲ್ಲೆಗಳಲ್ಲೂ ನೀರಸ ಪ್ರತಿಕ್ರಿಯೆ. ಬೆಳಗಾವಿಯಲ್ಲಿ 7,439 ಏಕಾತ ಅರ್ಜಿ ಪೈಕಿ 5,952 ಅರ್ಜಿ ಮಾತ್ರ ಪುರಸ್ಕರಿಸಲಾಗಿದೆ. ಇನ್ನು ವಿಜಯಪುರದಲ್ಲಿ ಗೈಡ್ಲೈನ್ಸ್ ಬಂದಿಲ್ಲ. ಮಂಡ್ಯದಲ್ಲಿ ಬಿ ಖಾತಾದಿಂದ ಏಕಾತ ಪ್ರಕ್ರಿಯೆಗೆ ಚಾಲನೆಯೇ ನೀಡಿಲ್ಲ. ಲಂಚ ಮುಕ್ತ ಖಾತೆ ಪರಿವರ್ತನೆ, ಶುಲ್ಕ ರಿಯಾಯಿತಿ ಹಾಗೂ ಮನೆ ಬಾಗಿಲಿಗೆ ಈ ಖಾತೆ ನೀಡುವಂತಹ ಹಲವು ಸೌಲಭ್ಯಗಳನ್ನ ಘೋಷಿಸಿದ್ರು ಆಸ್ತಿ ಮಾಲೀಕರು ಯಾಕೆ ಹಿಂದೇಟು ಹಾಕುತ್ತಿದ್ದಾರೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ಸುಮಾರು 6.5 ಲಕ್ಷ ಬಿ ಖಾತೆ ಆಸ್ತಿ ಮಾಲೀಕರು ಬಿ ಯಿಂದ ಎ ಖಾತೆಗೆ ಪರಿವರ್ತನೆಗಾಗಿ ಅರ್ಜಿ ಸಲ್ಲಿಸಬೇಕಿದೆ.